ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗ್ ಬಂದು ಒಂದು ಅವೇರ್ನೆಸ್ ವ್ಲಾಗ್ ಆಗಿರುತ್ತೆ. ಯಾರಿಗೆ ಈ ಅವೇರ್ನೆಸ್? ಜಾಬ್ ಹುಡ್ತಿರೋರಿಗೆ. ಎಂಥ ಜಾಬು? ಅಬ್ರಾಡ್ನಲ್ಲಿ ಯಾರು ಜಾಬ್ ಮಾಡಬೇಕಂತಿದ್ದೀರೋ ಅಂಥವ್ರಿಗೆ ಈ ಅವೇರ್ನೆಸ್ ವ್ಲಾಗ್ ಆಗಿದೆ. ಸೊ ಮೋಸ್ಟ್ ಆಫ್ ದ ಪೀಪಲ್ ಏನು ಮಾಡ್ತಿದ್ದಾರೆ ಅಂದರೆ, ಆನ್ ದ 10th ಬೇಸ್, ಆನ್ ದ ಸೆಕೆಂಡ್ PUC ಬೇಸ್ ನಿಮಗೆ ಜಾಬ್ ಸಿಗುತ್ತೆ ಅಂತ ನಿಮಗೆ ಸ್ಕ್ಯಾಮ್ ಮಾಡ್ತಿದ್ದಾರೆ. ಯಾಕಂದರೆ ನಿಮಗೆ ಇಲ್ಲಿ ಅರ್ನಿಂಗ್ಸ್ ಸಾಕಾಗ್ತಿಲ್ಲ, ನಾನು ಹೊರಗಡೆ ದೇಶದಲ್ಲಿ ಹೋಗಿ ಏನಾದರೂ ದುಡಿಯೋಣ, ಏನಾದರೂ ಸಾಧನೆ ಮಾಡೋಣ, ಆ್ಯಂಡ್ ವಾಪಸ್ ಬಂದುಬಿಟ್ಟು ಒಂದು 3-4 ಇಯರ್ಸ್ ದುಡಿದ್ಬಿಟ್ಟು ವಾಪಸ್ ಬಂದುಬಿಟ್ಟು ನಾನು ಇಲ್ಲಿ ಸೆಟ್ಲ್ ಆಗೋಣ ಅಂಥ ಮೈಂಡ್ಸೆಟ್ ಇರೋ ಪೀಪಲ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ನೀವು ಪ್ಲೀಸ್ ಸ್ಕ್ಯಾಮರ್ಸಿಂದ ದೂರ ಇರಿ. ಆ್ಯಂಡ್ ಆಲ್ಮೋಸ್ಟ್ ಈ ಸ್ಕ್ಯಾಮ್ ಆಗೋದು ಬ್ಯಾಂಗ್ಳೂರಲ್ಲಂತೂ ಅಲ್ಲ. ಸೊ ಈ ಸ್ಕ್ಯಾಮರ್ಸ್ ಎಲ್ಲ ಇರೋದು ಈ ನಾರ್ತ್ ಸೈಡಲ್ಲಿ, ನಾರ್ತ್ ಇಂಡಿಯನ್ ಕಡೆಯವರು ನಿಮಗೆ ಸ್ಕ್ಯಾಮ್ ಮಾಡ್ತಾರೆ. ಆ್ಯಂಡ್ ಈ ಸ್ಕ್ಯಾಮರ್ಸ್ ನಮ್ಗೆ ಎಲ್ಲಿ ಸಿಗ್ತಾರೆ ಅಂತಂದರೆ, ಲೈಕ್ ನಾವು ಆಲ್ರೆಡಿ ಜಾಬ್ ಹುಡುಕ್ತಾ ಇರ್ತೀವಿ. ಸೊ ನಾವೇನು ಮಾಡ್ತೀವಿ, ಈ ಆನ್ಲೈನ್ ಮುಖಾಂತರ ನಾವು ಎಲ್ಲಿ ಈ ಥರ ನಮಗೆ ಕನ್ಸಲ್ಟೆನ್ಸಿ ಸಿಗುತ್ತೆ, ಎಲ್ಲಿ ನಮ್ಗೆ ಆಪರ್ಚುನಿಟೀಸ್ ಸಿಗುತ್ತೆ ಅಂತ ಹುಡುಕ್ತಾ ಇರ್ತೀವಿ. ಸೊ ಮೋಸ್ಟ್ ಆಫ್ ದ ಪ್ಲ್ಯಾಟ್ಫಾರ್ಮ್ಸ್ ಬಂದು ಈ ಸೋಷಲ್ ಮೀಡಿಯಾಸ್ ಆಗಿರುತ್ತೆ. ಲೈಕ್ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬ್ಸಲ್ಲಿ ನಿಮಗೆ ಅವರು ರೀಲ್ಸ್ ಮಾಡಿ ಇಲ್ಲ ಒಂದು ಮೆಸೇಜ್ದು ವ್ಲಾಗ್ಸ್ ಮಾಡಿ ಬಿಡ್ತಾರೆ. ದಟ್ ನಮ್ಮ ಹತ್ರ ಇಷ್ಟೊಂದು ಪೀಪಲ್ನ ನಾವು ಹೊರದೇಶಕ್ಕೆ ಕಳಿಸಿದ್ದೀವಿ, ಕೆಲಸ ಹಿಡ್ಕೊಟ್ಟಿದ್ದೀವಿ, ನಾವು ಹಾಗೆ ಡೆವಲಪ್ ಮಾಡಿದ್ದೀರಿ ಲೈಫ್ನ ಅಂತ ಅಂದ್ಬಿಟ್ಟು ಒಂದು ಯೂಟ್ಯೂಬಲ್ಲಿ ಆಗಲಿ ಇಲ್ಲ ಫೇಸ್ಬುಕ್ಕಲ್ಲಿ ಆಗಲಿ ಸ್ಕ್ಯಾಮ್ಸ್ ಮಾಡ್ತಾ ಇದ್ದಾರೆ. ಸೊ ನಾವು ಆ ಆ್ಯಡ್ಸ್ನ ನೋಡ್ತಾ ನಾವೇನು ಮಾಡ್ತೀವಿ, ಫಸ್ಟ್ ಆಫ್ ಆಲ್ ನಾವು ಜಾಬ್ ಸರ್ಚಲ್ಲಿ ಇರ್ತೀವಿ. ಸೊ ಜಾಬ್ ಸರ್ಚಲ್ಲಿ ಇರೋದ್ರಿಂದ ನಾವೇನು ಮಾಡ್ತೀವಿ, ಸೊ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಅವ್ರು ಫಸ್ಟ್ ನಮ್ಮನ್ನ ಕೇಳೋದು, ನಿಮ್ಮ ಹತ್ರ ಪಾಸ್ಪೋರ್ಟ್ ಇದೆಯಾ, ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್, ಲೈಕ್ ಫಾರ್ ಎಕ್ಸಾಂಪಲ್ ನಾವು ಡ್ರೈವರ್ಸ್ ಆಗಿ ಹೋಗ್ಬೇಕಂತ ಇದ್ದೀವಿ ಅಂದರೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತೆಲ್ಲ ಕೇಳ್ತಾರೆ. ಆ್ಯಂಡ್ ಲೇಟರ್ ಸಮ್ ಅಮೌಂಟ್ ಡೆಪಾಸಿಟ್ ಮಾಡಬೇಕು, ನೀವು ಸಮ್ ಅಮೌಂಟ್ ಡೆಪಾಸಿಟ್ ಮಾಡಿದ್ರೆ ನಿಮಗೆ ಜಾಬ್ ಸಿಗುತ್ತೆ ಅಂತೆಲ್ಲ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನೀವು ತುಂಬ ಅಂಥ ಜನದಿಂದ ದೂರ ಇರಿ. ಆ್ಯಂಡ್ ಅದರ್ ದೆನ್ ದಟ್ ಇನ್ನೊಂದು ಏನಂದರೆ, ಮೋಸ್ಟ್ ಆಫ್ ದ ಥಿಂಗ್ಸ್ ಏನು ಮಾಡ್ತಾರೆ ಅಂದರೆ, ನಿಮ್ಮ ಹತ್ರ ಒಬ್ಬರು ಜನ ಇದ್ದಾರಾ, ಇಬ್ಬರು ಜನ ಇದ್ದಾರಾ, ಬಲ್ಕ್ ಜನ ಇದ್ದಾರಾ, ಆಲ್ಮೋಸ್ಟ್ ಅವರು ಬಲ್ಕ್ ಜನನ ಟಾರ್ಗೆಟ್ ಮಾಡ್ತಾರೆ. ಬಿಕಾಸ್ ಬಲ್ಕಾಗಿ ಒಂದು 5-6 ಜನನ ಕಳಿಸ್ತೀನಿ ಅಂತಂದರೆ ಅಷ್ಟು ಅಮೌಂಟ್, ಲೈಕ್ ಫಾರ್ ಎಕ್ಸಾಂಪಲ್ 1 ಲಕ್ಷ ಆಗಿದ್ದ ಜಾಗದಲ್ಲಿ ನಿಮ್ಗೆ 80,000ದಲ್ಲಿ ನಾನು ನಿಮ್ಗೆ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಬಲ್ಕಾಗಿ ಒಂದು 5 to 6 ಮೆಂಬರ್ಸ್ ಹೋದರೆ ಅವ್ರಿಗಲ್ಲೇ ಅಮೌಂಟ್ ಬಂತಲ್ಲ. ಆಮೇಲೆ ಅವ್ರು ಏನು ಮಾಡ್ತಾರೆ, ನಿಮಗೆ ಕಂಪ್ನಿದು ಡಾಕ್ಯುಮೆಂಟ್ಸ್ ಸೈನ್ ಎಲ್ಲ ಇಲ್ಲೇ ಮಾಡಿಸ್ತೀವಿ, ನಿಮಗೆ ಇಂಟರ್ವ್ಯೂ ಅಟೆಂಡ್ ಮಾಡಿಸ್ತೀವಿ, ನಿಮಗೆ CV ತೊಗೊತೀವಿ, ನಾವೇ ಎಲ್ಲ ತೊಗೊಂಡು ನಾವೇ ಸರ್ಟಿಫೈಡ್ ಮಾಡಿ ದೆನ್ ನಾವು ನಿಮಗೆ ಡೈರೆಕ್ಟ್ ಅಬ್ರಾಡ್ಗೆ ಕಳಿಸ್ತೀವಿ ಅಂತ ಹೇಳ್ತಾರೆ. ಸೊ ನಮ್ಮ ಮೈಂಡ್ ಸೆಟ್ಟಲ್ಲಿ ಏನಿರುತ್ತೆ, ನಮಗೆ ಇಂಟರ್ವ್ಯೂ ಅಟೆಂಡ್ ಮಾಡಿಸ್ತಿರೋದಿಲ್ಲಪ್ಪ, ಏನಿರೋದಿಲ್ಲ, ಎಲ್ಲ ಕಂಪ್ನಿಯವರೇ ಮಾಡಿಕೊಡ್ತಾ ಇದ್ದಾರೆ, ಸೊ ನಾವು ರೆಡಿ ಟು ಗೋ, ಅದೇನಂದರೆ ಇವಾಗ ಊಟ ರೆಡಿ ಟು ಈಟ್ ಸಿಗುತ್ತಲ್ಲ ಆ ಥರ ಮಾಡಿಕೊಡ್ತಾ ಇದ್ದಾರೆ ಅನ್ನಷ್ಟು ನಮಗೆ ಬೂಸ್ಟಪ್ ಮಾಡ್ತಾರೆ. ಸೊ ನಾವೇನು ಮಾಡ್ತೀವಿ, ಅದರಿಂದ ನಾವು ಅವ್ರನ್ನ ಕನ್ಸಲ್ಟ್ ಮಾಡಿ ನಾವು ಅಮೌಂಟು ಪೇ ಮಾಡಿಬಿಟ್ಟು ಹೋಗ್ತೀವಿ. ಬಟ್ ಹೋದ್ಮೇಲೆ ನಮಗೆ ಗೊತ್ತಾಗುತ್ತೆ ಏನು ಅಂತ ಅಂದ್ಬಿಟ್ಟು. ಯಾಕಂದರೆ ರೀಸೆಂಟಾಗೆ ನೀವು ನ್ಯೂಸ್ ಚಾನಲ್ ನೋಡ್ತಿರೋರಿಗೆ ಗೊತ್ತಿರ್ಬೋದು, ನಾರ್ತ್ ಕರ್ನಾಟಕದಿಂದ ಒಂದಷ್ಟು 11 ಮೆಂಬರ್ಸು 12 ಮೆಂಬರ್ಸು ಹೋಗಿದ್ದಾರೆ. ಹೋಗ್ಬಿಟ್ಟು ಅವ್ರಿಗೆ 1 ವೀಕು ಅವ್ರಿಗೆಲ್ಲೂ ಜಾಗ ಇರಲಿಲ್ಲ, ಮೀಟ್ ಮಾಡೋ ಜನ ಸಿಕ್ಕಿಲ್ಲ, ಅವ್ರಿಗೆಲ್ಲ ಹೋಗಬೇಕು, ಏನು ಮಾಡಬೇಕು, ಲ್ಯಾಂಗ್ವೇಜ್ ಗೊತ್ತಿಲ್ಲದವ್ರಿಗೆಲ್ಲ ಜಾಬ್ ಹೆಂಗೆ ಆಫರ್ ಮಾಡ್ತಾರೆ? 10th ಆಗಿದ್ದರೆ 12th ಆಗಿದ್ದರೆ ನಿಮ್ಗೆ ಲ್ಯಾಂಗ್ವೇಜ್ ಪರವಾಗಿಲ್ಲ, ಬಂದಿಲ್ಲ ಅಂದರೂ ಪರವಾಗಿಲ್ಲ, ನಾವು ಕೆಲಸ ಕೊಡಿಸ್ತೀವಿ ಅಂತ ಅವ್ರು ಯಾವ ಗ್ಯಾರಂಟಿ ಮೇಲೆ ಹೇಳ್ತಾರೆ? ಸೊ ಅವರು ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇರೋದು. ಸೊ ಟಾರ್ಗೆಟ್ ಮಾಡಿಬಿಟ್ಟು ನಿಮ್ಮನ್ನ ಅಲ್ಲಿ ಪ್ಲೇಸ್ಮೆಂಟ್ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ನಿಮ್ಮ ದುಡ್ಡನ್ನ ಅವರು ತೊಗೊತಾ ಇರೋದು. ಅದನ್ನು ಪ್ಲೀಸ್ ಥಿಂಕ್ ಮಾಡಿ. ಸೊ ಯಾರ್ಯಾರ್ದೋ ಮಾತು ಕೇಳಿಬಿಟ್ಟು ಅಲ್ಲಿ ಇಲ್ಲಿ ಜಾಬ್ಗೆ ಹೋಗಬೇಡಿ. ಬಿಕಾಸ್ ಎಷ್ಟೊಂದು ಜನ ಓದಿರೋರಿಗೆ ಜಾಬ್ ಆಪರ್ಚುನಿಟೀಸ್ ಸಿಗಲ್ಲ. ಆ್ಯಂಡ್ ಒನ್ ಮೋರ್ ಎಕ್ಸಾಂಪಲ್ ಏನಂದರೆ, ನನಗೆ ಒಂದು ಆಫರ್ ಬಂದಿತ್ತು. ಸೊ ನಾನು ಟೈಲರಿಂಗ್ ಕೋರ್ಸ್ ಹೋಗಿದ್ದರಿಂದ ನಾನು ನಮ್ಮ ಓನ್ ಪ್ರಿನ್ಸಿಪಲ್ನ ಕೇಳಿದೆ, ಲೈಕ್ ಇಫ್ ಐ ಆಮ್ ಗೆಟಿಂಗ್ ಎನ್ ಆಫರ್ ಫ್ರಮ್ ಎನಿ ಅದರ್ ಕಂಟ್ರಿ ಹೇಳಿ ಮ್ಯಾಮ್ ಅಂತ ಹೇಳಿದೆ. ಸೊ ಅವ್ರು ಹೇಳಿದ್ರು, ಜಾರ್ಡನ್ ಅನ್ನೋ ಒಂದು ಕಂಟ್ರಿ ಇದೆ, ಜಾರ್ಡನ್ ಅನ್ನೋ ಒಂದು ಕಂಟ್ರಿನಲ್ಲಿ ಟೆಕ್ಸ್ಟೈಲ್ ಇದರಲ್ಲಿ ಡಿಪಾರ್ಟ್ಮೆಂಟಲ್ಲಿ ಬೇಕಾಗತ್ತೆ. ಬಟ್ ಅಲ್ಲಿ ಆಫರ್ ಬೇಕಂದ್ರೂ ನಾನು ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ. ಸೊ ಮೇನ್ ಅದು, ನಾನು ಏನಾದರೂ ಒಂದು ಜಾಬ್ ಟ್ರೈ ಮಾಡ್ತಿದ್ದೀನಿ ಅಂದರೆ ನನಗೆ ಇಲ್ಲಿದ ಇಂಡಿಯಾನಲ್ಲಿ ಎಷ್ಟು ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಆ್ಯಂಡ್ ನನಗೆ ಎಷ್ಟು ಸ್ಯಾಲ್ರಿ ಸಿಗ್ತಿದೆ, ಆ ಸ್ಯಾಲ್ರಿ ಮೇಲೆ ನಿಮಗೆ ಎಕ್ಸ್ಟ್ರಾ ಲೈಕ್ ಡಬಲ್ ಸಿಗುತ್ತೆ, ಡಬಲ್ ಇಲ್ಲ ಟ್ರಿಪಲ್ ಸಿಗುತ್ತೆ ಆಲ್ಮೋಸ್ಟ್. ಫಾರ್ ಎಕ್ಸಾಂಪಲ್ ನಾನು 20,000 ಸಿಗ್ತಿದೆ ಇಲ್ಲಿ ಅಂದರೆ ಅಲ್ಲಿ 60,000 to 70,000 ಅಷ್ಟೇ ಮ್ಯಾಕ್ಸಿಮಮ್ ಕೊಡೋಕ್ಕಾಗೋದು. ಆ್ಯಂಡ್ ಕಂಪ್ನಿ ನಿಮಗೆ ಫುಡ್ ಪ್ರೊವೈಡ್ ಮಾಡ್ತಾ ಇದೆ, ಕಂಪ್ನಿ ನಿಮಗೆ ಅಕೊಮಡೇಷನ್ ಪ್ರೊವೈಡ್ ಮಾಡ್ತಾ ಇದೆ ಅಂದರೆ ಮಾತ್ರ ನಮ್ಗೆ ಆ ಅಮೌಂಟ್ ಸೇವಿಂಗ್ ಆಗುತ್ತೆ. ಇಲ್ಲ ಅಂದರೆ ನಾವು ಅಲ್ಲಿ ಹೋಗಿನೂ ವೇಸ್ಟ್ ಆಗುತ್ತೆ, ಬಿಕಾಸ್ ಅಲ್ಲಿನ ಖರ್ಚು ಅದೇ ಥರ ಇರುತ್ತೆ. ಸೊ ನಾವು ಅದನ್ನೆಲ್ಲ ಥಿಂಕ್ ಮಾಡಬೇಕಾಗತ್ತೆ. ಇವಾಗ ನೋಡ್ಬೋದು, ಇವತ್ತಿನ ನ್ಯೂಸಲ್ಲಿ ನೋಡ್ತಾ ಇದ್ದಂಗೆ
ಪಾಕಿಸ್ತಾನಲ್ಲಿ 1 kg ಟೊಮ್ಯಾಟೊ 400 ಚೇಂಜ್ ಏನೋ ತೋರಿಸ್ತಾ ಇತ್ತು. ಪಾಕಿಸ್ತಾನಲ್ಲೇ ಅಷ್ಟಿರ್ಬೋದು ಅಂದರೆ ಬೇರೆ ಬೇರೆ ಕಂಟ್ರಿ ನಮ್ಗೆ ಗೊತ್ತೇ ಇರಲ್ಲ ಕಂಟ್ರಿ, ಆ ಕಂಟ್ರಿನಲ್ಲಿ ಇನ್ನೆಷ್ಟಿಷ್ಟು ಇರ್ಬೋದು. ಮತ್ತು 1 ಡಜನ್ ಇದು ಏನು ಮೊಟ್ಟೆ 300 ಚೇಂಜು, 1 kg ಚಿಕನ್ 600 ಚೇಂಜು. ಸೊ ನಮ್ಮ ಗೊತ್ತಿರೋ ಕಂಟ್ರಿ ಪಾಕಿಸ್ತಾನ, ಅದು ನಮಗೆ ಏನಂತಾರೆ ನೋನ್ ಕಂಟ್ರಿ. ನಾವು ನಮ್ಮ ಶತ್ರು ಕಂಟ್ರಿನ ನಾವು ಯಾವಾಗಲೂ ಫಾಲೋ ಮಾಡ್ತೀವಿ ಅಂದರೆ ಅದ್ರ ಬಗ್ಗೆ ಡೀಟೇಲ್ಸು ನ್ಯೂಸಲ್ಲಿ ತೋರಿಸ್ತಾ ಇರ್ತಾರೆ. ಸೊ ಅಂಥ ಕಂಟ್ರಿನಲ್ಲೇ ಇಷ್ಟಿಷ್ಟು ರೇಟ್ ಇದೆ ಅನ್ನುವಾಗ ನಾವು ಒಂದು ದುಬೈಗೆ ಹೋಗ್ತೀವಿ ಅಂತಂದರೆ, ಇಲ್ಲಾಂದರೆ ನಾವು ಕೆನಡಾಗೆ ಹೋಗ್ತೀವಿ ಅಂತಂದರೆ, ಲಂಡನ್ಗೆ ಹೋಗ್ತೀವಿ, ಲಕ್ಸಿಂಬರ್ಗ್ ಹೋಗ್ತೀನಿ ಅಂತಂದರೆ ನೀವು ಅದ್ರ ಕಾಸ್ಟಿಂಗ್ ನೋಡ್ಬೋದು. ಸೊ ನಾವೇನೇ ಒಂದು ಕೆಲಸ ಮಾಡಬೇಕಂದ್ರೂ ಆ ಕಂಟ್ರಿ ಬಗ್ಗೆ ರಿಸರ್ಚ್ ಮಾಡಿ, ನಮ್ಗೆ ಆ ಕಂಟ್ರಿನಲ್ಲಿ ಹೋದ್ರೆ ಎಷ್ಟು ಸ್ಯಾಲ್ರಿ ಸಿಗುತ್ತೆ, ನಾವೇನು ಕ್ವಾಲಿಫಿಕೇಷನ್ ಮಾಡಿದ್ದೀನಿ, ನನ್ನ ಕ್ವಾಲಿಫಿಕೇಷನ್ ಮೇಲೆ ನನಗೆ ಯಾವ ಜಾಬ್ ಸಿಗ್ಬೋದು ಅನ್ನೋದೆಲ್ಲ ರೆಫರ್ ಮಾಡಿ ನೀವು ಒಂದು ಕಡೆ ಟ್ರೈ ಮಾಡಿ ಹೊರತು ಸುಮ್ಮನೆ ಈ ಆ್ಯಡ್ಸ್ ಎಲ್ಲ ನೋಡ್ಬಿಟ್ಟು ಟ್ರೈ ಮಾಡಿದ್ರೆ ನಿಮಗೆ ತುಂಬ ಲಾಸ್ ಆಗುತ್ತೆ. ನಿಮಗೆ ಫೇಕ್ ಮಾಡ್ತಾರೆ ಜನಗಳು. ಆ್ಯಂಡ್ ಆಲ್ಮೋಸ್ಟ್ ಟಾರ್ಗೆಟ್ ಆಗೋದು ಮಿಡಲ್ ಕ್ಲಾಸ್ ಪೀಪಲ್. ಮಿಡಲ್ ಕ್ಲಾಸ್ ಪೀಪಲ್ ಏನಾಗುತ್ತೆ ಅಂದರೆ ತೀರಾ ಮೇಲಕ್ಕೂ ಹೆದೋಳಕ್ಕಾಗಲ್ಲ, ತೀರಾ ಕೆಳಗೂ ಬಿಡೋಕ್ಕಾಗಲ್ಲ. ಸೊ ನಾನು ಅಲ್ಲಿ ಹೋಗಿ ಇಯರ್ಸ್ ಅರ್ನ್ ಮಾಡಿ ವಾಪಸ್ ಬರೋಣ, ನಾನು ಲೈಫ್ ಸೆಟಲ್ ಮಾಡ್ಕೊಳ್ಳೋಣ ಅಂತಿರ್ತಾರೆ. ಅಂಥವ್ರಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಡ್ರೈವಿಂಗ್ ಜಾಬ್ ಬರೋರಿಗೆ ಡ್ರೈವಿಂಗ್ ಪೋಸ್ಟ್ ಕೊಡಿಸ್ತೀನಿ ಅಂತ ಅಂತಾರೆ. ಮೋಸ್ಟ್ ಆಫ್ ದ ಕಂಪ್ನಿ, ನಾವು ಇಂಡಿಯನ್ಸ್ ಏನು ರೈಟ್ ಸೈಡ್ ನಮ್ಮದು ಡ್ರೈವಿಂಗ್ ಇರುತ್ತೆ ಫಾರ್ 2 ವೀಲರ್ ಆಗಲಿ, ಫಾರ್ ಬಿಗ್ ವೆಹಿಕಲ್ಸು ನಾವು ರೈಟ್ ಹ್ಯಾಂಡೆಡ್ ಡ್ರೈವಿಂಗು. ಸೊ ಗೇರೆಲ್ಲ ಹಾಕೋದು ಲೆಫ್ಟ್ ಹ್ಯಾಂಡಲ್ಲಿ. ಅಲ್ಲಿ ಫಾರಿನ್ ಕಂಟ್ರೀಸಲ್ಲಿ ಏನಾಗುತ್ತೆ ಅಂದರೆ ನಾವು ರೈಟ್ ಹ್ಯಾಂಡಲ್ಲಿ ಗೇರ್ ಹಾಕ್ತೀವಿ, ಲೆಫ್ಟ್ ಹ್ಯಾಂಡ್ ಸೀಟಿಂಗ್ಸ್ ಇರುತ್ತೆ ಡ್ರೈವಿಂಗು. ಸೊ ಡಿಫ್ರೆನ್ಸ್ ಇರುತ್ತೆ. ಹೇಗೆ ನಿಮಗೆ ಡ್ರೈವಿಂಗ್ ಕೊಟ್ಬಿಡ್ತಾರೆ. ಸೊ ನೀವು ಇಲ್ಲಿ ಡ್ರೈವಿಂಗ್ ಕಲ್ತಿದ್ರು ಅಲ್ಲೂ ನಿಮಗೆ ಡ್ರೈವಿಂಗ್ಸ್ ಎಕ್ಸಾಮ್ಸ್ ಇರುತ್ತೆ. ಸೊ ಆ ಮೂಲಕ ನಿಮಗೆ ಕೆಲಸ ಸಿಗ್ಬೋದು. ಸೊ ಡೈರೆಕ್ಟ್ ನಿಮಗೆ ಕೆಲಸ ಕೊಟ್ಬಿಡ್ತೀನಿ, ಡೈರೆಕ್ಟ್ ನಿಮ್ಗೆ ಹೇಳ್ತೀನಿ ಅನ್ನೋದೆಲ್ಲ ಸುಳ್ಳು. ಇಫ್ ಯು ಆರ್ ವರ್ಕಿಂಗ್ ಫಾರ್ ಸಮ್ ಕಂಪ್ನಿ, ನೀವು ಯಾವುದಾದ್ರೂ ಒಂದು ಕಂಪ್ನಿ ಅಂಡರಲ್ಲಿ ವರ್ಕ್ ಮಾಡಿದ್ದೀನ ಅಂತ ಅನ್ನೋರು ಕಂಪ್ನಿ ಕಡೆಯಿಂದ ಕಳಿಸಿದ್ರೆ ಮಾತ್ರ ನೀವು ಲೈಫ್ ಸೇಫ್ ಆ್ಯಂಡ್ ಸೆಕ್ಯೂರ್ ಇರುತ್ತೆ. ಬಿಕಾಸ್ ಕಂಪ್ನಿಗೆ ರೆಫರ್ ಮಾಡ್ತಿರೋದು. ಸೊ ಅಂಥ ಟೈಮಲ್ಲಿ ನಿಮಗೆ ಜಾಬ್ದು ಏನು ಭಯ ಇರಲ್ಲ. ನಾವೇನಾದರೂ ಸ್ವಯಂವಾಗಿ ಹುಡುಕ್ತಾ ಇದ್ದೀವಿ ಅಂದರೆ ತುಂಬ ಲಾಸ್ ಆಗುತ್ತೆ. ಸೊ ಪ್ಲೀಸ್ ನಿಮ್ಮ ಏನು ಅರ್ನಿಂಗ್ಸ್ ಇದೆ ಅದನ್ನು ನೀವು ಸೇವ್ ಮಾಡ್ಕೊಳ್ಳಿ. ಯಾರ್ಯಾರ ಮೇಲೂ ಡಿಪೆಂಡ್ ಆಗಿ ನಿಮ್ಮ ಅರ್ನಿಂಗ್ಸ್ನ ಲಾಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆ್ಯಂಡ್ ನಮ್ಮ ಭಾರತ ವಿಶಾಲವಾಗಿದೆ. ಆ್ಯಂಡ್ ಮೋಸ್ಟ್ ಆಫ್ ದ ಪೀಪಲ್ ಬ್ಯಾಂಗ್ಳೂರಲ್ಲಿರೋರು ಇನ್ನೂ ವಿಶಾಲವಾಗಿದೆ. ಎಲ್ಲೆಲ್ಲಿಂದನೂ ಬಂದು ಬೆಂಗಳೂರಲ್ಲಿ ಒಂದು ಜೀವನ ರೂಪಿಸ್ಕೊತಾ ಇದ್ದಾರೆ. ಸೊ ನಾವು ಯಾಕೆ ಬೇರೆ ಕಂಟ್ರಿಗೆ ಹೋಗೋಣ. ಸೊ ನಮ್ಮ ಭಾರತ, ನಮ್ಮ ಬ್ಯಾಂಗ್ಳೂರು, ನಾವು ಇಲ್ಲಿ ಇದ್ಕೊಂಡು ನಾವೇನಾದರೂ ಸಾಧಿಸೋಣ, ಮಾಡೋಣ. ಕಷ್ಟ ಆಗಿರ್ಬೋದು ಸಮ್ಟೈಮ್ಸ್, ಏನೋ ಒಂದು ಕಷ್ಟ ಆಗಿರುತ್ತೆ. ಬಟ್ ಸ್ಟಿಲ್ ವಿ ಹ್ಯಾವ್ ಟು ಡೂ ಸಮಥಿಂಗ್ ಹಿಯರ್ ಓನ್ಲಿ. ಯಾಕಂದರೆ ಇಲ್ಲಿ ಹೋಗೋದು ಈಸಿ ಅಲ್ಲ, ತಿರ್ಗಿ ಅಲ್ಲಿಂದ ಬರೋದು ತುಂಬ ಕಷ್ಟ ಇರುತ್ತೆ. ಆ್ಯಂಡ್ ಏನಾದರೂ ಸಾವು ನೋವು ಆಯಿತು ಅಂದರೆ ಇಮಿಡಿಯೇಟ್ ನಮಗೆ ಆಪರ್ಚುನಿಟಿ ಸಿಗಲ್ಲ ಬರೋದಕ್ಕೆ. ಸೊ ಇಲ್ಲಿರೋರ್ಗೇ ನಾವು ಒಂದೊಂದು ಸರಿ ಮೀಟ್ ಮಾಡೋಕ್ಕಾಗಲ್ಲ, ನಮ್ಮ ಫ್ರೆಂಡ್ಸ್ನಾಗಲಿ ಫ್ಯಾಮಿಲಿನಾಗಲಿ. ಸೊ ಬೇರೆಯವ್ರನ್ನ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ವಿಡಿಯೋನಲ್ಲಿ ನಾನು ನಿಮ್ಗೇನು ಅವೇರ್ನೆಸ್ ಹೇಳ್ಬೋದು ಅಂದರೆ, ಪ್ಲೀಸ್ ಜಾಬ್ ಸ್ಕ್ಯಾಮರ್ಸಿಂದ ದೂರ ಇರಿ. ನಾಟ್ ಓನ್ಲಿ ಫಾರ್ ದುಬೈ ಜಾಬ್ಸ್, ನಮ್ಮ ನಿಯರ್ ಲೋಕಲಲ್ಲಿ ಕನ್ಸಲ್ಟೆನ್ಸಿನಲ್ಲೂ ಒಂದು ಸ್ವಲ್ಪ ದೂರನೇ ಇರಿ. ಫಸ್ಟ್ ಯಾರು ನಿಮಗೆ ದುಡ್ಡು ಕೇಳ್ತಾರೋ ಆ ಕಂಪ್ನಿಯಿಂದ ತುಂಬ ದೂರ ಇರಿ. ಬಿಕಾಸ್ ಜಾಬೆಲ್ಲ ಕೊಡಿಸಿ 1 ಮಂತ್ ಸ್ಯಾಲ್ರಿ ಆದಮೇಲೆ ನಿಮ್ಮ ಸ್ಯಾಲ್ರಿನಲ್ಲಿ ಇಷ್ಟು % ಕೊಟ್ಟು ಕೇಳ್ತಾರಲ್ಲ ಅಂಥವ್ರಿಗೆ ಬೇಕಂದ್ರೆ ನಂಬಿಡಿ. ಬಟ್ ಫಸ್ಟೇ ನೀವು ಪೇ ಮಾಡಿಬಿಟ್ಟು ನೀವು ಹೋಗಬೇಕು ಜಾಬ್ ಕೊಡಿಸ್ತೀನಿ ಅನ್ನೋರ ಹತ್ರದಿಂದ ಮಾತ್ರ ದೂರ ಇರಿ. ಯಾಕಂದರೆ 1 ರೂಪಾಯಿನ ನಾವು ಕಷ್ಟಪಟ್ಟು ಅರ್ನ್ ಮಾಡಿರ್ತೀವಿ. ಸೊ ಈ ಮುಖಾಂತರ ನಾನು ಏನು ಹೇಳೋದಂದರೆ, ಪ್ಲೀಸ್ ಯಾರು ಮೋಸ ಹೋಗಬೇಡಿ ಅಂತ. ಆ್ಯಂಡ್ ನನ್ನ ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದ್ರೆ, ಚೆನ್ನಾಗಿತ್ತು ಅನಿಸಿದ್ರೆ ಇನ್ನೊಬ್ರಿಗೆ ಶೇರ್ ಮಾಡಿ. ಬಿಕಾಸ್ ಅವ್ರಿಗೂ ಗೊತ್ತಾಗುತ್ತೆ ಹೇಗೆ ಫ್ರಾಡ್ ನಡೀತಾ ಇದೆ ಅಂದ್ಬಿಟ್ಟು. ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ, 1 ಶೇರು, 1 ಸಬ್ಸ್ಕ್ರಿಪ್ಷನ್, 1 ಕಮೆಂಟ್ ಮೆಸೇಜ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್.